ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ದೇವಾಲಯದ ಬಳಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನಮಂತ್ರಿ ಜನ್ಮನ್ ಯೋಜನೆಗೆ ಕೆಆರ್ಪೇಟೆ ತಾಲೂಕಿನ ಪೂವನಹಳ್ಳಿ ಗ್ರಾಮ ಆಯ್ಕೆಯಾಗಿದೆ. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಬೆಂಚುಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ 210 ಜೊತೆ ಬೆಂಚುಗಳನ್ನು ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸೋಮವಾರಪೇಟೆ ತಾಲೂಕು ವತಿಯಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ 210 ಜೊತೆ ಡೆಸ್ಕ್ ಬೆಂಚುಗಳ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಜಿಎಲ್ ನಾಗರಾಜ್ ರವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರು, ಧರ್ಮಸ್ಥಳ ಸಂಘದ ತಾಲೂಕು ನಿರ್ದೇಶಕರಾದ ಲೋಹಿತ್, ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಸತ್ಯನಾರಾಯಣ ಹಾಗೂ ನಾರಾಯಣ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಸಂಖ್ಯೆಯ ಶಾಲೆ ನಮ್ಮದು ಅಂತ ಹೇಳಿ ನಾವು ಪ್ರಬಂಧನ ಬರೀತಾ ಇದ್ದೀವಿ. ಅದಕ್ಕೆ 2,000 ವಿದ್ಯಾರ್ಥಿಗಳು ಬಂದಿದ್ದು ಅಲ್ಲಿ ಕೊಠಡಿಗಳು ಸಾಲದೆ ಹಿಂದುಗಡೆಯಷ್ಟು ನಾವು ಆ ಸಂಸ್ಥೆಯನ್ನು ಹೇಗೋ ಇಳಿಸಿ ಅದನ್ನ ಆಗಿನ ಕಾಲ ಹಿರಿಯರು ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಅಂಥದ್ದೊಂದು ಶಾಲೆ ಇವತ್ತು 138 ಜನ ವಿದ್ಯಾರ್ಥಿಗಳಿದ್ದಾರೆ. ಇವಾಗ ಇಂಗ್ಲೀಷ್ ಮೀಡಿಯಂ ಆರಂಭ ಮಾಡೋಕ್ಕೆ 40 ಜನ ಆರಂಭ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ವಸತಿ ಶಾಲೆಗಳನ್ನು ಆರಂಭ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 10-12 ವಸತಿ ಶಾಲೆಗಳಿದೆ. ಆ ವಸತಿ ಶಾಲೆಗಳು ಯಾರ ಹಿನ್ನೆಲೆಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಕಲಿಯುವಂಥ ಮಕ್ಕಳ ಸಂಖ್ಯೆ ಕೂಡ ಒಂದು ರೀತಿ ಕಡಿಮೆ ಆಗ್ತಿದ್ದ ಒಂದು ಕಾರಣ ಅಂದರೆ ನಿಧಾನವಾಗಿ ಇಂಗ್ಲಿಷ್ ವ್ಯಾಮೋಹ, ಇಂಗ್ಲಿಷ್ ಮೀಡಿಯಂ ಕಡೆ ಸೇರಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಆಕರ್ಷಣೆ ಆಗ್ತಿರ್ಬೋದು. ಸೊ ಸಂಸ್ಥೆಯನ್ನು ಉಳಿಸಿಕೊಳ್ಳೋದು ಇವತ್ತು ಸವಾಲಿನ ಪ್ರಶ್ನೆ. ಸರ್ಕಾರದ ಮುಂದೆ ಸವಾಲಿನ ಪ್ರಶ್ನೆ. ಬಹಳ ದೊಡ್ಡ ಸಂಪನ್ಮೂಲ ಇದೆ, ಬಹಳ ದೊಡ್ಡ ಆಸ್ತಿಪಾಸ್ತಿ ಇದೆ. ನಮ್ಮೂರಿನ ಪ್ರಾಥಮಿಕ ಶಾಲೆ ಯಾರು ದಾನಿಗಳು ಕೊಟ್ಟಿರ್ತಾರೆ. ಇವತ್ತು ನಮ್ಗೆ ಎಷ್ಟೋ ಕೋಟಿಗಳಿವೆ. ಅನೇಕ ಸಂಸ್ಥೆಗಳು ಕೂದಲು ಕಾಣುವಂಥ ಒಂದು ಸಂಸ್ಥೆ ಶಾಲೆಯನ್ನು ಮುಗಿಸಬೇಕು. ಅಲ್ಲಿ ಟಿ ಮರದ ಬೆಲೆ ಸರಿಸುಮಾರು 10 ಕೋಟಿಯ 2 ದೊಡ್ಡ ಟಿ ಮರಗಳಿದ್ದು ಆ ಸಂಸ್ಥೆಯ ಏಕಗಟ್ಟೆ ಜಾಗ ಇತ್ತು, ಕೊಠಡಿಗಳಿತ್ತು. ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ರೀತಿ ಅನೇಕ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ವಿದ್ಯಾಸಂಸ್ಥೆಗಳನ್ನ ಖಾಸಗಿಯಾಗಿ ಬೆಳೆಸೋದು ಕೂಡ ಬಹಳ ಸವಾಲಿನ ಪ್ರಶ್ನೆ. ಸೊ ಇಂಥ ಸವಾಲುಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಕುಶಾಲನಗರ ಜನರಿಗೆ ಒಂದು ಯೋಗದಾನವನ್ನು ಕೊಟ್ಟು ಈ ಸಂಸ್ಥೆಯನ್ನು ಹೆಮ್ಮರಗೊಳಿಸುವಲ್ಲಿ ಪಾತ್ರವಹಿಸಿದಂಥ ನಮ್ಮೂರಿನ ಅನೇಕ ಹಿರಿಯರಿದ್ದಾರೆ. ಅವತ್ತಿನ ಯುವಕರು ಬಹಳಷ್ಟು ಕನಸುಗಳನ್ನು ಕೊಟ್ಕೊಂಡು ಒಂದು ಒಳ್ಳೆ ಉತ್ತಮ ಸಂಸ್ಥೆ ಮಾಡಬೇಕು ಅಂತ ಹೇಳಿ ಹುಡುಗಾಟಕ್ಕೆ ಪ್ರಶ್ನೆ ಇದೆ. ಸುಮ್ಮನೆ ಒಂದು ಸಂಸ್ಥೆ ಇಟ್ಕೊಳ್ಳೋದು ಸಾಮ್ರಾಜ್ಯ ಆಗೋದಿಲ್ಲ. ಇವತ್ತು ಜ್ಞಾನಭಾರತಿಯಲ್ಲಿ ನೆಲ ಮಾಡಿ ಮತ್ತು ಮೊದಲ ಮಹಡಿಯಲ್ಲಿ ಸುಸಜ್ಜಿತವಾದ ಕೊಠಡಿಗಳಲ್ಲಿ ಎಲ್ಲರಿಗೂ ಸುವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸರಿಸುಮಾರು 17 ಜನ ಉಪನ್ಯಾಸಕರು, ಅದನ್ನು ಬೋಧಕರನ್ನು ಮತ್ತು 8 ಜನ ಬೋಧಕೇತರ ಉಳಿದವರಿಗೆ ಸರಿ 25 ಕುಟುಂಬಗಳಿಗೆ ಇದು ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ. ಆ ಕುಟುಂಬಗಳನ್ನು ಇದು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಸೊ ಪ್ರಾಥಮಿಕ ಶಾಲೆಯವರಿಗೂ ಕೂಡ ಅನುದಾನಿತ ಶಾಲೆಯಾಗಿ ಇದು ಮಾರ್ಪಾಡಾಗಿದೆ. ಇಂಗ್ಲಿಷ್ ಮಾಧ್ಯಮದ ಕಾರಣಕ್ಕಾಗಿ ಬಹುಶಃ ಅನುದಾನ ಬರುವುದು ಸಹ ಆಗುವುದು ಅಥವಾ ಬರಲಿಕ್ಕೆ ಅಸಾಧ್ಯ ಆಗಿರ್ಬೋದು. ಅದು ಕೂಡ ಸಮರ್ಪಣ ಮನೋಭಾವದಿಂದ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಸಂಬಳವನ್ನು ಕೊಡ್ತಾ ಈ ಸಂಸ್ಥೆಯನ್ನು ನಿರ್ವಹಿಸುವುದು ಸುಲಭದ ಮಾತು. ಏನೇ
ಏನನ್ನೂ ನಿರೀಕ್ಷೆ ಮಾಡಬೇಕು. ಬಂದದ್ದೆಲ್ಲವನ್ನೂ ಕೂಡ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ ಮನಸ್ಥಿತಿಯಿಂದ ಎದುರಿಸಲು ಸಾಧ್ಯ ಆಗ್ತದೆ. ಅಂದ್ರೆ ಸಮಾಜ ನಮಗೆ 10 ಕೈಗಳಲ್ಲಿ ಕೊಡುತ್ತೆ, ಅದನ್ನು ನಾವು ಮತ್ತೆ ಸಮಾಜಕ್ಕೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ, ಸಮಾಜದ ಅಪೇಕ್ಷೆ. ಶಾಲೆ 85 ಪ್ರಾರಂಭ ಮಾಡಿದ್ವಿ. ಅದರ ಬಗ್ಗೆ ಇನ್ನೂ ಮಾಹಿತಿಗಳಿದ್ದೇವೆ. ಈ ಸಂದರ್ಭ ಅಲ್ಲ ಅಂತ ಹೇಳಿ ನಾನು ಬ್ರಹ್ಮಸ್ಥಳ ಸಂಘದ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಮಾತೃಸಂಸ್ಥೆ ಮಂಜುನಾಥನ ಸನ್ನಿಧಿಯಲ್ಲಿ ವೀರೇಂದ್ರ ಹೆಗ್ಗಡೆಯವರು ಅಧಿಕಾರ ವಹಿಸಿಕೊಂಡಾಗ ಬೆಂಗಳೂರಿನ ಕಾಲೇಜಿನಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಆ ಊರಿಗೆ ಬಂದಾಗ ಆ ಜವಾಬ್ದಾರಿ ಸ್ಥಾನ ಅವರಿಗೆ ನೀಡಿದಾಗ ಇಡೀ ಸಮಾಜ ನನ್ನನ್ನು ಸಮೇತ ಅವರ ಬಗ್ಗೆ ಅಪಸ್ವರಗೊಳ್ಳುತ್ತಿತ್ತು. ಈ ಯುವಕ ಏನು ಮಾಡಬಲ್ಲ ಅನ್ನೋದು ಇಡೀ ಸಮಾಜದಲ್ಲಿ ಟೀಕೆ ಟಿಪ್ಪಣಿಗಳು ಹರಿದಾಡ್ತಾ ಇತ್ತು. ಈಗಿನಾಗೆ ವಾಟ್ಸಪ್ ಇದರ ಹಿಂದೆ ಇರೋದ್ರಿಂದ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಪತ್ರಿಕೆಗಳ ಮಾಧ್ಯಮದಲ್ಲಿ ಯಾರ ಪತ್ರಿಕೆಯನ್ನು ನಿಂತು ಓದ್ತಾರೋ ಅವರಿಗೆ ಈ ಮಾಹಿತಿಯಲ್ಲ ಇದೆ. ಆದರೆ ಕಳೆದ 30-40 ವರ್ಷಗಳಲ್ಲಿ ಈ ರಾಷ್ಟ್ರದ ಪದ್ಮ ಪ್ರಶಸ್ತಿಯನ್ನು ಪಡೆಯುವಂತಹ ಸ್ಥಿತಿಗೆ ಆ ಮನುಷ್ಯ ಏರಿದ್ದಾನೆ ಅಂದರೆ ಅದು ಆ ಭಗವಂತನ ಸಂಕಲ್ಪ. ಬರೀ ಅವರು ಮಾತ್ರ ಏರಿದಲ್ಲ, ಕರ್ನಾಟಕದ ಮೂಲೆಯಲ್ಲಿ ಧರ್ಮಸ್ಥಳದ ಸೇವೆಯ ಭಾಗವನ್ನ ಹಂಚಿನವೇ ಅನ್ನೋದು ನಾನು ತಿಳ್ಕೊಳ್ಬೇಕು. ಬೇರೆ ಬೇರೆ ರೀತಿಯ ನೂರಾರು ಸಾವಿರಾರು ಮಂದಿಗೆ ಉದ್ಯೋಗವನ್ನು ನೀಡಿದ್ದಾರೆ, ಅವರ ಕುಟುಂಬಗಳನ್ನು ಬೆಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಬದುಕಿನಲ್ಲಿದ್ದಾರೆ, ರೋಗಿಗಳ ಸೇವೆಯಲ್ಲಿದ್ದಾರೆ. ಎಂತೆಂಥ ಕಾಲೇಜುಗಳು, ಎಂತೆಂಥ ಆಸ್ಪತ್ರೆಗಳು, ಅದನ್ನೆಲ್ಲ ಮಾಡಬೇಕಾಗಿದ್ರೆ ಭಗವಂತನ ದಯೆ ಇರಬೇಕು. ಮನುಷ್ಯ ಯಾವುದೇ ದಾರಿಯಿಂದ ಒಳಿತಾಗಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋದು ಈ ಉದಾಹರಣೆ. ಅವತ್ತು ನನ್ನಲ್ಲಿದ್ದ ಭಾವನೆ ಇವತ್ತು ನನ್ನಲ್ಲಿಲ್ಲ. ಇವತ್ತು ಅವರ ಬಗ್ಗೆ ಬಹಳ ಪೂರ್ತಿವಾದ ಭಾವನೆ ಇದೆ. ಯಾಕೆಂದ್ರೆ ಸಮಾಜಕ್ಕೆ ಅವರ ಕೆರೆಯ ನೀರನ್ನು ಹೆಚ್ಚಿಸುತ್ತಿದ್ದಾರೆ. ಅವರ ಕೆರೆ ಬರಿದಾದರೂ ಚಿಂತೆ ಇಲ್ಲ, ಆ ನೀರನ್ನು ನಮಗೆಲ್ಲರಿಗೂ ಒಳಪಡಿಸುತ್ತಾರೆ. ಆ ಸಮಸ್ಯೆ ಇನ್ನೂ ಈ ಸಮಾಜದ ಸೇವೆ ಮಾಡಲಿ ಅಂತ ಹೇಳಿ ಈ ಸಮಾಜ ನಮ್ಮ ಶಾಲೆಗೆ ನನ್ನ ವೃತ್ತಿ ಅವರು ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರನ್ನಾಗಿ ಮಾಡಿದ್ದಾರೆ. ಹೀಗೆ ಇರಬೇಕಾದ್ರೆ ನಮ್ಮ ಶಾಲೆ ಈ ಕುಶಾಲನಗರ ಹಾಗೂ ಈ ಸುತ್ತಮುತ್ತ ಶಾಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕನ್ನಡ ಶಾಲೆಗಳನ್ನ ಉತ್ಸಾಹದಲ್ಲಿದೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳು ಕಡಿಮೆ. ಕೆಲವು ಶಾಲೆಗಳಲ್ಲಿ ಮಕ್ಕಳಿದ್ದಾರೆ, ಪರೀಕ್ಷೆ ಇಲ್ಲ. ಕೆಲವು ಶಾಲೆಗಳಲ್ಲಿ ಪರೀಕ್ಷೆ ಇಲ್ಲದೆ ಮಕ್ಕಳಿಲ್ಲ. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ನಮಗೂ ಕೂಡ ಪರೀಕ್ಷೆ ಬೇಡಿಕೆ ಇದೆ ಅಂತ ಕೇಳಬೇಕಾದ್ರೆ ಸ್ವಲ್ಪ ಇದೆ ಅಂತ ಹೇಳಿದ್ವಿ. ನಮಗೂ ಕೂಡ ಒಂದು 10 ಡೆಸ್ಕ್ ಬೆಂಚ್ಗಳನ್ನ ಬಹಳ ರಿಯಾಯಿತಿ ಇರುತ್ತೆ. ಅಂದ್ರೆ 8,000 ರೂಪಾಯಿ 8,500 ರೂಪಾಯಿ ಬೆಲೆ ಇರತಕ್ಕಂಥ ವಸ್ತುಗಳನ್ನ ಬರೀ 1,700 ರೂಪಾಯಿಗಾಗಿ ನಮಗೆ ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ನಮಗೆ ಮಕ್ಕಳು ವಿದ್ಯಾಭ್ಯಾಸನ ಮುಂದುವರಿಸಿ ಸತ್ವಗಳಾಗಲಿ ಅನ್ನೋ ಉದ್ದೇಶ. ನಾವು ಕೂಡ ಅಷ್ಟೇ 1985ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು ದಿನ ಏನಪ್ಪಾ ಆಗ್ತಿತ್ತು ಅಂದ್ರೆ ಬಿ.ಟಿ. ಶಶಿಧರ್ ಅವರು ಹೇಳಿದಾಗೆ ಇಲ್ಲಿರ್ತಕ್ಕಂಥ ವೆರಿ ಲಿಮಿಟೆಡ್ ಶಾಲೆಗಳು, ಸರ್ಕಾರಿ ಶಾಲೆಗಳಿದ್ರೆ ಇನ್ನೊಂದು ಇತರೆ ಒಂದು ಶಾಲೆ ಇತ್ತು. ಆದ್ರೆ ಟೀಚರ್ ಇರ್ತಿಲ್ಲ ಹೈಸ್ಕೂಲಲ್ಲಿ, ನಮ್ದಿದ್ದರೆ ಮಿಡಲ್ ಸ್ಕೂಲ್ ಮಾತ್ರ ಸರ್ಕಾರಿ. ಅವತ್ತಿನ ದಿನಗಳಲ್ಲಿ ನಮ್ಮ ಸಮಾವೇಶರು, ಅದರಲ್ಲೂ ಕೂಡ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಅವರು ಸಭೆ ಕರೆದು ಒಂದು ಸಮಾವೇಶರನ್ನ ಕರೆದು ಒಂದು 20 ಜನರು ಒಂದು ಕಮಿಟಿ ಮಾಡಿ ನಾವು ಮಹಿಳಾ ಸಮಾಜದಲ್ಲಿ ಒಂದು ಶಾಲೆಯನ್ನ ತನ್ನ ಅಭಿಪ್ರಾಯಗಳನ್ನು ಕೊಡುವ ಮೂಲಕ ಗೌರವಗಳನ್ನು ಕೊಡುವ ಮೂಲಕ ಶಿಕ್ಷಕರನ್ನು ಕೂಡ ನೇಮಕ ಮಾಡಿಕೊಳ್ಳುವ ಕೆಲಸವನ್ನ ಈ ವರ್ಷದಲ್ಲಿ ಕೂಡ 1,000 ಶಿಕ್ಷಕರನ್ನ ರಾಜ್ಯದಲ್ಲಿ ಧರ್ಮಸ್ಥಳ ಸಂಸ್ಥೆಯಿಂದ ಬೇರೆ ಬೇರೆ ಶಾಲೆಗಳಿಗೆ, ನಮ್ಮ ಸೋಮವಾರಪೇಟೆ ತಾಲೂಕಿನಲ್ಲಿ 4 ಶಾಲೆಗಳಿಗೆ ನಾವು ಈ ವರ್ಷ ಕೂಡ ಶಿಕ್ಷಕರನ್ನ ಕೊಟ್ಟಿದ್ದೇವೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಈ ಒಂದು ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಈ ಸರಿ ನಾವು ಡೆಸ್ಕ್ ಬೆಂಚ್ಗಳನ್ನ, ಇದು ಹೇಗೆ ಅಂತ ಹೇಳಿದ್ರೆ ಸುಮಾರಾಗಿ ಈ ಡೆಸ್ಕ್ ಬೆಂಚ್ಗಳನ್ನ ಕೊಡುವ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ ಇಡೀ ವರ್ಷದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಟ್ಟಿರ್ತಾರೆ. ಸುಮಾರಾಗಿ ಒಂದು ವರ್ಷದಲ್ಲಿ ಒಂದು 4 ರಿಂದ 5 ಜಿಲ್ಲೆಗಳಿಗೆ ಧರ್ಮಸ್ಥಳದಿಂದ ಆಯ್ಕೆ ಮಾಡ್ತಾರೆ. ಅಂದ್ರೆ ಇವಾಗ ಈ ವರ್ಷ ಇಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ,
ಉಡುಪಿ, ಕೊಡಗು, ಆ ಕಡೆ ಚಿಕ್ಕಮಗಳೂರು ಈ ಭಾಗದ ಒಂದು 4-5 ಜಿಲ್ಲೆಗಳ ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕಿಂತ ಹಿಂದಿನ ವರ್ಷ ಬೀದರ್, ಗುಲ್ಬರ್ಗ ಆ ಕಡೆ ಶಾಲೆಗಳನ್ನು ಆಯ್ಕೆ ಮಾಡಿದ್ರು. ಸುಮಾರು 6-7 ವರ್ಷಗಳಿಗೊಮ್ಮೆ, ಪ್ರತಿ 6-7 ವರ್ಷಗಳಿಗೊಮ್ಮೆ ಈ ತರ ಡೆಸ್ಕ್ ಬೆಂಚ್ ಬೇಡಿಕೆ. ಯಾಕಂದ್ರೆ ಈ ವರ್ಷ ಬೇರೆ ಜಿಲ್ಲೆಗಳ ಬೇಡಿಕೆಯನ್ನ ಪಡೆಯುವುದಿಲ್ಲ. ಈ ವರ್ಷ ಈ 4 ಜಿಲ್ಲೆಗಳಿಗೆ ಮಾತ್ರ ಬೇಡಿಕೆಯನ್ನು ಪಡೆದಿದ್ದಾರೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ 823 ಸೆಟ್, ಅಂದ್ರೆ ಕೊಡಗು ಜಿಲ್ಲೆಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ವ್ಯಾಪ್ತಿಯ ಒಳಗೆ 823, ಅಂದ್ರೆ ಇಲ್ಲಿ ನಾವು ಅರಕಲಗೂಡು ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಕೊಡಗು ಜಿಲ್ಲೆ ವ್ಯಾಪ್ತಿಗೆ, ಅಂದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಅದು ಹಾಸನ ಜಿಲ್ಲೆಗಿದೆ, ಕಂದಾಯ ಇಲಾಖೆಯಲ್ಲಿ ಹಾಸನ ಜಿಲ್ಲೆಯಿದೆ. ಆದ್ರೆ ಅರಕಲಗೂಡು ತಾಲೂಕು, ಸೋಮವಾರಪೇಟೆ, ಕುಶಾಲನಗರದ ನಮ್ಮ ಯೋಜನೆಗಳಿಗೆ ಸೇರ್ಕೊಂಡಿದೆ. ಮಡಿಕೇರಿ, ವಿರಾಜಪೇಟೆ, ಹಾಗೆ ಪಿರಿಯಾಪಟ್ಟಣ ಮತ್ತು ಬೆಟ್ಟದಪುರ ಈ 6 ತಾಲೂಕು ಯೋಜನಾ ಕಚೇರಿಗಳಲ್ಲಿ 823 ಶಾಲೆಗಳಿಗೆ 823 ಡೆಸ್ಕ್ ಬೆಂಚ್ಗಳನ್ನ ಒಂದು ಸೆಟ್ ಅನ್ನ 823 ಡೆಸ್ಕ್ ಬೆಂಚ್ಗಳ ಸೆಟ್ ಅನ್ನ ವಿತರಣೆ ಕಾರ್ಯಕ್ರಮವನ್ನ ಈಗಾಗಲೇ ನಮಗೆ ಇಲ್ಲಿ ಇಡೀ ಜಿಲ್ಲೆಗೆ ಒಂದು ಸ್ಥಳದ ಅವಕಾಶ ಬೇಕಿತ್ತು. ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅದನ್ನ ಬಂದು ತಯಾರಿ ಇಲ್ಲಿ ನಿಮ್ಮ ಕಣ್ಣ ಮುಂದೆ ನಿಂತು ಏನು ನಾವು ಇಟ್ಟಿರ್ತಕ್ಕಂಥ ಬೆಂಚ್ ಡೆಸ್ಕ್ಗಳೆಲ್ಲ ಅದು ಇಲ್ಲಿ ರೆಡಿ ಆಗ್ತಾ ಇದೆ. ಅಂದ್ರೆ ಅದನ್ನ ಹುಡುಗಿಯ ಲಕ್ಷ್ಮಿ ಇಂಡಸ್ಟ್ರೀಸ್ ಅವರಿಗೆ ಧರ್ಮಸ್ಥಳ ಸಂಸ್ಥೆಯಿಂದ ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದೇವೆ. ಆ ಲಕ್ಷ್ಮಿ ಇಂಡಸ್ಟ್ರೀಸ್ ಅವರು ಇಲ್ಲಿ ಒಂದು ಈ ಜಿಲ್ಲೆಗೆ ಸಪ್ಲೈ ಕೊಡ್ಲಿಕ್ಕೆ ಅವರು ಲಾರಿಯಲ್ಲಿ ಅದನ್ನ ಪೂರ್ತಿ ಫಿಕ್ಸಿಂಗ್ ಮಾಡಿ ತಗೊಂಡ್ಬರೋದಿಲ್ಲ, ಎಲ್ಲ ಪೀಸ್ ತರ ಸಕ್ಕನ್ನು ತಂದು ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಈ ರೆಡಿ ಮಾಡೋದಕ್ಕೆ ಕೂಡ ನಾವು ಜಾಗವನ್ನ ನಮಗೆ ಅಲ್ಲಿ ಒಂದು ಬೇಡಿಕೆ ಕೇಳಿದಾಗ ನಾವು ಇಲ್ಲಿ ಮಾತಾಡುದು. ಈ ಸಂದರ್ಭದಲ್ಲಿ ನಮಗೆ ನಮ್ಮ ಈ ಶಾಲಾಭಿವೃದ್ಧಿ ಸಮಿತಿಯ ವತಿಯಿಂದ ಶಾಲಾಭಿವೃದ್ಧಿ ಸಮಿತಿಯವರನ್ನ ಮಾತಾಡಿದಾಗ ಮತ್ತು ನಮ್ಮ ನಾಗರಿಕರನ್ನ ಕೇಳಿದಾಗ ಇಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಗೋಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಂದಿನಿ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಂದಿನಿ ಹಾಗೂ ಸಿಬ್ಬಂದಿ ಸಾರ್ವಜನಿಕರ ಕುಂದುಕೊರತೆ ವಿಚಾರಣೆ ನಡೆಸಿ ಅಹವಾಲು ಸ್ವೀಕರಿಸಿದರು. ಇದೇ ವೇಳೆ ರಸ್ತೆ, ಕೆರೆ ಒತ್ತುವರಿ ಸಮಸ್ಯೆ, ಜಮೀನು ಮಂಜೂರಾತಿ, ಖಾತೆ ಮಾಡದಿರುವುದು, ನಿವೇಶನ ಗೊಂದಲ, ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳ ನಿರ್ಲಕ್ಷ್ಯತನ ಕುರಿತು ಸಾರ್ವಜನಿಕರು ಅರ್ಜಿ ಸಲ್ಲಿಸಿದರು. ಸಭೆಯ ನಂತರ ಮಾತನಾಡಿದ ಲೋಕಾಯುಕ್ತ ಜಿಲ್ಲಾ ಎಸ್ಪಿ ನಂದಿನಿ, ಪ್ರತಿ ತಿಂಗಳು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಾರ್ವಜನಿಕ ಸಮಸ್ಯೆಗಳ ಆಲಿಸಲಾಗುವುದಲ್ಲದೆ ಅರ್ಜಿಗಳನ್ನು ಪಡೆದು ಕ್ರಮಕ್ಕೆ ಸೂಚಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ವಿನಾಕಾರಣ ಕೆಲಸಗಳು ವಿಳಂಬವಾಗಬಾರದು. ಲಂಚ, ಭ್ರಷ್ಟಾಚಾರ ತೊಡಗುವುದು, ಕಾಮಗಾರಿ ಪೂರ್ಣಗೊಳ್ಳದೆ ಬಿಲ್ ನೀಡುವುದು, ಗುಣಮಟ್ಟದ ಕಾಮಗಾರಿ ಆಗದಿರುವುದರ ಬಗ್ಗೆ ದೂರುಗಳು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದ ಲೋಕಾಯುಕ್ತ ಎಸ್ಪಿ ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ 10 ಅರ್ಜಿಗಳು ಬಂದಿದ್ದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆಂದು ತಿಳಿಸಿದರು. ತಹಶೀಲ್ದಾರ್ ಎಂ ಮಮತಾ, ಪೊಲೀಸ್ ಎಸ್ಐ ಬಾಲು, ಶಿಲ್ಪಾ ಇದ್ದರು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಆ ಪ್ರಕಾರವಾಗಿ ಪ್ರತಿಯೊಂದು ತಾಲೂಕಲ್ಲಿ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ತಿಂಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಹ ತಗೊಳ್ಳುವಂತ ಒಂದು ಅಭ್ಯಾಸ ಇದೆ. ಸೊ ಹಾಗಾಗಿ ಈ ದಿನ ಬೇಲೂರು ತಾಲೂಕಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದೆ. ಅದರ ಪ್ರಕಾರ ಅಂತಂದ್ರೆ ಯಾವುದೇ ಸಾರ್ವಜನಿಕರ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ವಿಳಂಬ ಆಗಬಾರ್ದು ಅನ್ನುವಂಥದ್ದು. ಯಾವುದೇ ರೀಸನ್ ಇಲ್ಲ, ಯಾವುದೇ ರೀತಿಯಾದಂತಹ ಅದಕ್ಕೊಂದು ರೀಸನ್ ಇದ್ರೆ ಓಕೆ, ಬಟ್ ವಿತೌಟ್ ಎನಿ ರೀಸನ್ ಯಾವ್ದಾದ್ರು ಡಿಲೇ ಆದ್ರೆ ಸರ್ಕಾರಿ ಅಧಿಕಾರಿಗಳಿದ್ದೀವಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಒಂದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇದೆ. ಸೊ ಹಾಗಾಗಿ ಯಾವುದೇ ವಿಳಂಬವಿಲ್ಲದೆ ಜನಗಳ ಕೆಲಸವನ್ನ ಮಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಅತಿ ಕರ್ತವ್ಯ ಆಗಿರುತ್ತೆ. ಒಂದು, ನಾವು ಕಾನೂನಿನ ಅಡಿಯಲ್ಲಿ ಮಾಡ್ಕೊಡ್ಬೇಕಾದಂತ ಯಾವುದೇ ಕೆಲಸವನ್ನ ಪಬ್ಲಿಕ್ ಸರ್ವೆಂಟ್ ಏನಾದ್ರೂ ಅಪೇಕ್ಷೆ ಇಟ್ಕೊಂಡು ಮಾಡ್ಕೊಂಡ್ರು ಸಹ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಅಪರಾಧ ಆಗುತ್ತೆ. ಅದರ ಜೊತೆಗೆ ತಮ್ಮ ಅಧೀನ ವ್ಯಾಪ್ತಿಯಲ್ಲಿ ಬರುವಂತ, ಉದಾಹರಣೆಗಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಿಒ ಇರ್ತಾರೆ, ಅವರ ಅಧೀನದಲ್ಲಿ ಬರುವಂತ ಶಾಲೆಗಳಿಗೆ ಏನು ಕುಂದುಕೊರತೆ ಅಲ್ಲಿ ಏನು ಸಪ್ರಪರೇಷನ್ ಆಗ್ತಾ ಇರ್ಬೋದು, ಅಥವಾ ಮಕ್ಕಳಿಗೆ ಸರಿಯಾಗಿ ನಮಗೆ ಸುಮಾರು ಕಂಪ್ಲೇಂಟ್ ಬರುತ್ತೆ. ತಮ್ಮಲ್ಲಿ ಬಿಸಿ ಊಟ ಇದೆ, ಬಿಸಿ ಊಟನ ಸರಿಯಾಗಿ ಕೊಡೋದಿಲ್ಲ, ಮೊಟ್ಟೆ ಹಾಲು ಕೊಡ್ಬೇಕು, ಒಂದಿನ ಕೊಡ್ಬೇಕು, ಒಂದಿನ ಕೊಡ್ತಾರೆ, ಒಂದಿನ ಕೊಡೋದಿಲ್ಲ, ಏನು ನಿಯಮಗಳಿದೆ. ಬಸ್ಸಲ್ಲಿ ಬೀಗ ಹಾಕೊಂಡು ಯಾರು ಎಲ್ಲೂ ಹೋಗಿಲ್ಲ. ಇದೀ ಟೈಮು ಯಾರಿಗಾರು ಇನ್ಚಾರ್ಜ್ ಕೊಟ್ಟೋಗ್ಬೇಕು. ಪತ್ರಗಳನ್ನು ಮಾಡಿ ಪತ್ರ ಬೇಕು, ಹೋಗಪ್ಪ ನನಗೆ ಗೊತ್ತಿಲ್ಲ. ಬೇರೆ ಕಚೇರಿ ಬೀಗ ಅದು ಕಚೇರಿಲೇ ಇರಬೇಕು.
ಇಲ್ಲಿಂದ ವರ್ಕರ್ ಈ ಮನೆಯಿಂದ ಇಲ್ಲಿ ವರ್ಕರ್ ಕಾರಲ್ಲಿ ಮಾಡಿ ನಿಲ್ಲಿಸ್ತಾರೆ. ಟಿಪ್ಪು ಅವರವೇ ಕಾರು ಸಾಹೇಬ್ರಿಗೆ ನಮಗೆ ಬರಲ್ಲ, ಸ್ಟೇಷನ್ಗೆ ಹೋಗಿ ಅಂತಾರೆ. ನಾನು ಹೇಳಿದೆ ಬೇಡಬರೇ ನಮ್ದು ಹೋಗ್ಲಿ, ಅವ್ರ ಮನೆ ಹೋಗ್ಲಿ, ಹೊಡೆದಕ್ಕೆ ಬಿಡಿ ಹೇಳ್ತವೆ. ನಂದೇನು ಮುಂದೆ ಹೊಡೆದಕ್ಕೆ ಅವ್ರ ಮನೆ ಹೊಡೆದಕ್ಕೆ ಇವ್ರು ಸಾಹೇಬ್ರಿಗೆ ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ದೇವಾಲಯದ ಬಳಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ದೇವಾಲಯದ ಬಳಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ದೇವಾಲಯ ಸಮಿತಿ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಯಿ ಲಕ್ಷ್ಮಣ್ ಅವರ ಕುಟುಂಬಸ್ಥರಾದ ರಾಜೇಶ್ ಹಾಗೂ ಸಂತೋಷ್ ಅವರು ದೇವಾಲಯದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷರಾದ ವರದರಾಜ್ ಅವರ ಸಮ್ಮುಖದಲ್ಲಿ ಹಾಗೂ ಭಕ್ತಾದಿಗಳ ನೇತೃತ್ವದಲ್ಲಿ ಅಮ್ಮನವರಿಗೆ ಅದ್ದೂರಿ ಪೂಜೆಯನ್ನು ಸಲ್ಲಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಮುತ್ತಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ನಾವಿಂದು ಇಲ್ಲಿ ಚೌಡಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ 2016ರಿಂದ ನಾವು ಇಲ್ಲಿ ಶ್ರೀ ಮುತ್ತಪ್ಪನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಕೇರಳದಿಂದ ಬಂದಂಥ ಒಬ್ಬರು ತಂತ್ರಿಗಳು ಇಲ್ಲೊಂದು ದೇವಿ ಇದೆ, ಆ ದೇವಿಗೆ ನೀವು ಪೂಜೆ ಸಲ್ಲಿಸಬೇಕು, ಆದರೂ ಯಾರು ಆ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನಾವು ಈ ದೇವಿಯನ್ನು ನೋಡಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀಡುವಂಥ ಕೆಲಸ ಮಾಡಿದ್ದೀವಿ. ಆದರೆ ಈ ಬಾರಿ ವಿಶೇಷವಾದಂಥ ಒಂದು ಮೆರುಗು ಮೂಡಿ ಬಂದಿದ್ದು ನಮಗೆ ದಾನಿಗಳು ರಾಜೇಶ್ ಮತ್ತು ಮಹಾರಾಜ ಲಕ್ಷ್ಮಣರವರ ಸುಪುತ್ರ ರಾಜೇಶ್ ರವರು ಇದಕ್ಕೆ ಇಂಟರ್ಲಾಕನ್ನು ಅಳವಡಿಸಿಕೊಟ್ಟಿದ್ದರಿಂದ ಈ ಬಾರಿ ಈ ದೇವಿಯ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಮೆರುಗು ಸಿಕ್ಕಿದೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಈ ತಾಯಿಯನ್ನು ಆರಾಧನೆ ಮಾಡಿ ಈ ಸಕಲ ಭಕ್ತಾದಿಗಳಿಗೂ ಮತ್ತು ಈ ನಾಡಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಆ ದೇವಿ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೀವಿ. ಮುಂದಿನ ಫೆಬ್ರವರಿ 15 ಮತ್ತು 16ರಂದು ನಾವು ಶ್ರೀ ಮುತ್ತಪ್ಪನ ತೆರೆ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ. ಹಾಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನು ಮನ ಧನವನ್ನು ಅರ್ಪಿಸಿ ಈ ಮುತ್ತಪ್ಪ ತೆರೆ ಮಹೋತ್ಸವವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಪ್ರಧಾನಮಂತ್ರಿ ಜನ್ಮನ್ ಯೋಜನೆಗೆ ಕೆಆರ್ಪೇಟೆ ತಾಲೂಕಿನ ಪೂವನಹಳ್ಳಿ ಗ್ರಾಮ ಆಯ್ಕೆಯಾಗಿದ್ದು, ಗ್ರಾಮಕ್ಕೆ ಅಭಿವೃದ್ಧಿಯ ಬಾಗಿಲು ತೆರೆಯಲಾಗಿರುವುದರಿಂದ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಪೂರ್ಣ ಪರಿಶಿಷ್ಟ ವರ್ಗಗಳ ಜನರೇ ವಾಸವಾಗಿರುವ ಪೂವನಹಳ್ಳಿ ಗ್ರಾಮವನ್ನು ಪ್ರಧಾನಮಂತ್ರಿ ಜನ್ಮನ್ ಯೋಜನೆಗೆ ಆಯ್ಕೆ ಮಾಡಿದ್ದು 15 ಇಲಾಖೆಗಳ 25 ಸೇವಾ ಕಾರ್ಯಕ್ರಮಗಳು ಗ್ರಾಮದ ಜನರಿಗೆ ದೊರೆಯಲಿದ್ದು ಸುಸ್ಥಿರ ಸದೃಢ ಗ್ರಾಮ ನಿರ್ಮಾಣದ ಕನಸು ಸಾಕಾರವಾಗಲಿದೆ. ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಒತ್ತಾಸೆಯ ಮೇರೆಗೆ ಸಂಪೂರ್ಣವಾಗಿ ಹಿಂದುಳಿದ ಬುಡಕಟ್ಟು ಜನಾಂಗದ ವಾಲ್ಮೀಕಿ ನಾಯಕ ಸಮುದಾಯದ ಜನರೇ ವಾಸವಾಗಿದ್ದು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಗ್ರಾಮಗಳಲ್ಲಿ ಹೊಸ ಬೆಳಕು ಮೂಡಿದ್ದು ಗ್ರಾಮದ ಬಾಗಿಲು ತೆರೆಯುವುದರಿಂದ ಗ್ರಾಮದ ಜನರು ಪ್ರಧಾನಿ ಮೋದಿಜಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಧನ್ಯವಾದ ಸಮರ್ಪಿಸಿದ್ದಾರೆ. ಪೂವನಹಳ್ಳಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇಲ್ಲದಿರುವುದರಿಂದ ಗ್ರಾಮದ 300 ಕುಟುಂಬಗಳು 4 ಕಿಲೋಮೀಟರ್ ದೂರದ ಗಂಜಿಕೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವ ಸೊಸೈಟಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಗ್ರಾಮದಲ್ಲಿನ ಮಹಿಳೆಯರು, ವಯೋವೃದ್ಧರು ಹಾಗೂ ಮಕ್ಕಳು ಹುಷಾರು ತಪ್ಪಿದರೆ 12 ಕಿಲೋಮೀಟರ್ ದೂರದ ಬೂಕನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲವೇ 28 ಕಿಲೋಮೀಟರ್ ದೂರದ ಕೆಆರ್ಪೇಟೆ ತಾಲೂಕು ಕೇಂದ್ರದ ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವ ಅನಿವಾರ್ಯತೆ ಇದೆ. ಶಿಥಿಲವಾಗಿರುವ ಶಾಲಾ ಕಟ್ಟಡದಲ್ಲಿ 35 ಮಕ್ಕಳು 1ರಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿದ್ದು ಕೇವಲ 2 ಶಿಕ್ಷಕರು ಪಾಠ ಪ್ರವಚನ ಮಾಡುತ್ತಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ 13 ಮಕ್ಕಳು ಸಮಗ್ರ ಶಿಶು ಕಲ್ಯಾಣ ಯೋಜನಾ ಕಾರ್ಯಕ್ರಮದ ಫಲವನ್ನು ಪಡೆಯುತ್ತಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಆಗಮಿಸುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ನಿಯಮಿತವಾಗಿ ಗ್ರಾಮಕ್ಕೆ ಆಗಮಿಸಿ ಸುಸಜ್ಜಿತವಾದ ಸಾರಿಗೆ ಸೌಲಭ್ಯ ದೊರೆಯಬೇಕು. ಗ್ರಾಮಕ್ಕೆ ಹೊಸ ಸ್ಪರ್ಶ ಸಿಗಬೇಕು. ಶುದ್ಧ ಕುಡಿಯುವ ನೀರು ಗ್ರಾಮದ ಜನರಿಗೆ ದೊರೆತು ಶಿಕ್ಷಣ, ಆರೋಗ್ಯ, ವಿದ್ಯುತ್ ಹಾಗೂ ಪಂಚಾಯತ್ ರಾಜ್ ಯೋಜನೆಯ ಎಲ್ಲಾ ಸೌಲಭ್ಯಗಳು ಜನ್ಮನ್ ಯೋಜನೆ ಮೂಲಕ ಗ್ರಾಮಕ್ಕೆ ತಲುಪಬೇಕೆಂದು ಗ್ರಾಮದ ಜನರು ಮನವಿ ಮಾಡಿದ್ದಾರೆ. ಹೆಸರು ಸುಪ್ರೀತ್ ಅಂತ. ನಾನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಪೂನಹಳ್ಳಿ ಗ್ರಾಮದವರು. ಇದು ನಮ್ಮ ಜಿಲ್ಲೆಯ ಗಡಿ ಹಳ್ಳಿಯಾಗಿದೆ. ಕುಮಾರಸ್ವಾಮಿ ಅವರು MP ಅವರು ನಮ್ಮ ಹಳ್ಳಿನ
PM ಜನ್ಮನ್ ಯೋಜನೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾರಿ ಖುಷಿ ಕೊಟ್ಟಿದೆ ನಮಗೆ. ಅವರು ಹೇಳಿರೋ ಪ್ರಕಾರ 63,000 ಹಳ್ಳಿಗಳು ಈ ಸ್ಕೀಮಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಪೂನಹಳ್ಳಿನ ಆರಿಸಿರೋದು ನಮಗೆ ಭಾರಿ ಖುಷಿ ತಂದಿದೆ. ಇದರಲ್ಲಿ 18 ಡಿಪಾರ್ಟ್ಮೆಂಟ್ಗಳು 25 ಸ್ಕೀಮ್ಗಳನ್ನು ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಅದರಲ್ಲಿ ನಮ್ಮ ಹಳ್ಳಿಗೆ ತುಂಬ ಅವಶ್ಯಕತೆ ಇರೋದು ಒಂದು ನ್ಯೂಟ್ರಿಷನಲ್ ಫುಡ್ಡು. ನ್ಯೂಟ್ರಿಷನಲ್ ಫುಡ್ಡಲ್ಲಿ ನಮ್ಮ ರೈತರೆಲ್ಲ ಬಂದು ಮಳೆ ಆಶ್ರಿತ ರೈತರುಗಳು. ಸೊ ಹಾಗಾಗಿ ನಾವು ಪಲ್ಸಸ್ ಎಲ್ಲ ನಾವೇ ಬೆಳ್ಕೊಳ್ಳೋದ್ರಿಂದ ಅದ್ರದ್ದು ವ್ಯಾಲ್ಯೂ ಎಡಿಷನ್ ಮಾಡೋ ಅಂಥ ಕೈಗಾರಿಕೆಗಳ ಒಂದು ಅನುಕೂಲತೆ ಇರ್ಬೋದು. ಇಲ್ಲ ಅದ್ರ ಜೊತೆಗೆ ಅದರದ್ದು ತರಬೇತಿಗಳನ್ನ ನಾವು ಪಡೆಯೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಎಜುಕೇಷನಲ್ಲಿ ನಮ್ಮ ಪೂನಹಳ್ಳಿಲಿ ಒಂದು ಶಾಲೆ ಇದೆ. ಬಟ್ ಅದರಲ್ಲಿ ನಮಗೆ ಇವತ್ತು ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ. ಬೇಸ್ಡ್ ಆನ್ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಬೇಸ್ಡ್ ಇರ್ಬೋದು. ಸೊ ಈ ಥರ ಒಂದು ಎಜುಕೇಷನ್ ಬೇಸ್ಡಾಗಿ ನಮಗೆ ಸಪೋರ್ಟ್ ಆಗಬೇಕಾಗಿದೆ. ಜೊತೆಗೆ ಆರೋಗ್ಯದಲ್ಲಿ ಕೂಡ ನಮಗೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವುದೇ ಥರ ಸವಲತ್ತುಗಳು ಇಲ್ಲ. ಅದು ಆಯುಷ್ಮಾನ್ ಭವ ಇದಾಗಿರ್ಬೋದು, ಮತ್ತು ಆಯುರ್ವೇದ ಪದ್ಧತಿ ಇದಾಗಿರ್ಬೋದು. ಸೊ ಅಂಥದ್ದು ನಮಗೆ ತರಬೇತಿ ಆಗಲಿ ಒಂದು ಸೌಕರ್ಯಗಳಾಗಲಿ ನಮಗೆ ಬೇಕಾಗುತ್ತೆ. ನಮ್ಮ ಪೂನಹಳ್ಳಿ ನಮಗೆ ತುಂಬ ಖುಷಿಯಾಗಿದೆ. ನಮಗೆ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ, ಮತ್ತು ಹಾಸ್ಪಿಟ್ಲ್ ಫೆಸಿಲಿಟಿ ಸರಿಯಾಗಿಲ್ಲ. ಯಾವುದೇ ವಯಸ್ಸಾದವರಾಗಲಿ, ಗರ್ಭಿಣಿಯವರಾಗಲಿ, ಮಕ್ಕಳಾಗಲಿ ಎಮರ್ಜೆನ್ಸಿಗೆ ದೂರನೇ ಹೋಗಬೇಕು, ಕೇರ್ಪೇಟೆನೇ ಹೋಗಬೇಕು, ಅಥವಾ ಪ್ರಾಥಮಿಕ ಕೇಂದ್ರ ಗಂಜಿಗೆರೆಗೆ ಹೋಗಬೇಕು. ಇಲ್ಲಾಂದರೆ ಏನಾದರೂ ದೊಡ್ಡ ಸಮಸ್ಯೆಗಳಾದರೆ ಮೈಸೂರಿಗೇ ಹೋಗಬೇಕು, ಅಥವಾ ಬೇರೆ ಕಡೆ ದೊಡ್ಡ ಆಸ್ಪತ್ರೆಗಳಿಗೇ ಹೋಗಬೇಕು. ಯಾವ ಫೆಸಿಲಿಟಿನೂ ಸರಿಯಾಗಿಲ್ಲ. ವಾಟರ್ ಪ್ರಾಬ್ಲಮ್ ತುಂಬ ಇದೆ. ಮತ್ತು ಇಲ್ಲಿ ಈಗ ಶಿಕ್ಷಣ ವ್ಯವಸ್ಥೆ ಅಂದರೆ ಮಕ್ಕಳಿಗೇ, ಈಗ ನಾನೇ ಗೌರ್ಮೆಂಟಲ್ಲಿ ಓದಿನೂ ಕೂಡ ನನ್ನ ಮಗುನ ಪ್ರೈವೇಟ್ಗೆ ಹಾಕಿದ್ದೀನಿ. ಏಕೆಂದರೆ ಆ ರೀತಿ ಆಗಿದೆ. ಈಗ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲ ಬದಲಾವಣೆ ಆಗಬೇಕು. ಏನೇ ಗೌರ್ಮೆಂಟಲ್ಲಿ ಓದಿಸ್ತೀನಿ ಅಂದ್ರೂ ಕೂಡ ಫೆಸಿಲಿಟಿಗಳು ಸರಿಯಾಗಿಲ್ಲ. ಮೊದಲು ನಾವೇ ಸರಿಯಾಗಿಲ್ಲ. ಮತ್ತು ಕೇಳೋ ಪ್ರಶ್ನೆ ಮಾಡೋ ಹಕ್ಕು ನಮಗೆ ಧೈರ್ಯ ಯಾವುದೂ ಇಲ್ಲ. ನಾವು ಒಬ್ಬರು ಕೇಳೋದ್ರಿಂದ ಏನು ಯಾವುದೂ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಜನಗಳೆಲ್ಲ ಬದಲಾಗಬೇಕು ಅಂದರೆ ಇಲ್ಲಿನ ಜನ ವಿದ್ಯಾವಂತರಾಗಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳುವಳಿಕೆ ಮಾಡಿಕೊಂಡು ಕೂಡ್ಕೊಂಡು ಒಂದು ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋ ಅಂಥ ಯೋಜನೆನ ತಗೊಳ್ಳೋ ಅಂಥ ಹಕ್ಕು ಎಲ್ಲ ಜನಗಳಿಗೆ ಬರಬೇಕು. ಅದರಿಂದ ಈ ಕುಮಾರಸ್ವಾಮಿಯವ್ರ ಕಡೆಯಿಂದ ಯೋಜನೆ ನಮಗೆ ಲಬ್ಧಿಯಾಗಿದೆ, ಉಪಯೋಗಿಸ್ಕೋಬೇಕು. ಯಾವ ಪ್ರಾಬ್ಲಮ್ ಇದೆ, ಯಾವ ತಪ್ಪಿದೆ, ಯಾವ ಸರಿ ಇದೆ ಅಂತ ಯೋಜನೆ ಮಾಡೋ ಕೆಪಾಸಿಟಿ ಜನಗಳಿಗೆ ಬರಬೇಕು. ಅದರಿಂದ ಯೋಜನೆಯಿಂದ ನಮ್ಮ ಊರಿಗೆ ಕೊನೆ ಗ್ರಾಮ ಇದು ಮುಳುಗಡೆ ಕೇಂದ್ರ ಆಗಿರೋದ್ರಿಂದ ಕೊನೆ ಗ್ರಾಮ ನಮಗೆ ಆಯ್ಕೆಯಾಗಿರೋದ್ರಿಂದ ತುಂಬ ಹೆಮ್ಮೆಯಾಗಿದೆ, ಖುಷಿಯಾಗಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನಾವು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಮ್ಮ ಊರಿನ ಜನಗಳಲ್ಲಿ ಕೇಳ್ಕೊತೀನಿ. ಅಂದರೆ ಹುಷಾರಿಲ್ಲದವರು ತುಂಬ ವಯಸ್ಸಾಗಿರೋರು ಇದ್ದಾರೆ. ಹಂಗಾಗಿ ಅವರು ಅಲ್ಲಿ ಗಂಜಿಗೆರೆವರೆಗೂ ಹೋಗೋಕ್ಕಾಗಲ್ಲ, 4 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಬಸ್ ವ್ಯವಸ್ಥೆ ಮತ್ತು ನಮ್ಮ ಊರಿಗೆ ಹಾಸ್ಪಿಟ್ಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು. ಮತ್ತು ಇದು ಸೊಸೈಟಿನೂ ಅಷ್ಟೇ 4 ಕಿಲೋಮೀಟ್ರ್ ಆಗುತ್ತೆ. ನಮಗೂ ಹಿಂಸೆ ಆಗುತ್ತೆ. 2 ಗ್ರಾಮ ಇರೋದ್ರಿಂದ ಇಲ್ಲೇ ಮಧ್ಯದಲ್ಲಿ ಎಲ್ಲಾದರೂ ಮಾಡಿಕೊಟ್ರೆ ನಮ್ಮ ಊರಿನವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಕಂದಾಯ ಇಲಾಖೆಯವರು ಮೊದಲು ಗಮನ ಹರಿಸ್ಬೇಕಾಗಿರೋದು ಏನು ವಿಷಯ ಅಂತ ಅಂದರೆ, ನಮ್ಮ ಊರಿನಲ್ಲಿ ಪಾಪ ಹಿಂದೆ ಯಾರ್ಯಾರ ಹೆಸರಲ್ಲೋ ಜಮೀನಿದೆ. ಈಗ ಯಾವ ಮಕ್ಕಳು ಯಾವ ಖಾತೆ ಏನು ಗೊತ್ತೈತೆ ಎಲ್ಲ ಇಲ್ಲಿ ಗೊಂದಲಗಳಾಗೋಗೈತೆ. ಮೊದಲು ನಮ್ಮ ಊರಿಗೆ ಆ ಸೌಲಭ್ಯ ಮಾಡಿಕೊಡ್ಲೇಬೇಕು. ಯಾಕಂದರೆ ಭೂ ದಾಖಲೆಗಳು ಸರಿಯಾಗಬೇಕು. ಯಾಕಂದರೆ ಯಾರ ಹೆಸರಲ್ಲಿ ಯಾವುದೂ ಇಲ್ಲ. ಮುಂದಿನ ಪೀಳಿಗೆಗಿದು ಜಗಳನೇ ಆಗ್ಬೋದು, ಮತ್ತು ಇನ್ನೇನಾದರೂ ಹೊಡೆದಾಟಗಳಾಗ್ಬೋದು. ದಯವಿಟ್ಟು ಮೊದಲು ಮಾಡಬೇಕಾಗಿರೋದು ನೀವು ಅದೇನೇ. ಯಾಕಂದರೆ ಆ ಸಮಸ್ಯೆ ನಮಗೆ ಇದೆ, ಬೇರೆಯವ್ರಿಗಿಂತ ನಮಗೆ ಇದೆ ಆ ಸಮಸ್ಯೆ. ಮತ್ತು ವಸತಿ ಸೌಕರ್ಯ ಅಂತ ಹೇಳ್ತಾರೆ. ನಾನು ಅಂಗನವಾಡಿ ವರ್ಕರ್ ಆಗಿ ನನಗೆ ಮನೆ ಇಲ್ಲ, ನಾನೇ ಕೇರ್ಪೇಟೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನಮಗೆ ವಸತಿ ಸೌಕರ್ಯಗಳು ಕೊಡಬೇಕು. ನೀವು ಇದು ಸೆಲೆಕ್ಟ್ ಆಗಿರೋದು ನಮಗೆ ಖುಷಿ ವಿಷಯನೇ. ಬಟ್ ಆದರೆ ನೀವು ಅದನ್ನ ಮಾಡಿಕೊಟ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನನ್ನ ಹೆಸರು ಗೋಪಾಲ್ ಅಂದ್ಬಿಟ್ಟು, ನಮ್ಮೂರು ಪೂವನಹಳ್ಳಿ, ಇಲ್ಲಿ ಕೇರ್ಪೇಟೆ ತಾಲೂಕು ಪೂವನಹಳ್ಳಿ ಅಂದ್ಬಿಟ್ಟು. ನಮ್ಮೂರು ಭಾರಿ ಹಿಂದುಳಿದಿದೆ, ಎಲ್ಲ ಹಿನ್ನೀರಿನ ಪ್ರದೇಶ ಸರ್. ನಮ್ಮದು ಕೇರಳ ಕಟ್ಟಲಾಗಿ ನಮಗೆ ಒಂದು ಹಿನ್ನೀರಾಗಿದೆ. ಅದರಿಂದ ಇಲ್ಲಿ ಎಲ್ಲ ಅನಾನುಕೂಲತೆ, ನಮಗೆ ನೀರಿದೆ ಸುತ್ತ, ನಮಗೇನೂ ಅನುಕೂಲತೆ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೋ ಕಾಲುವೆಗಳು ಚಾನಲ್ಗಳು ಯಾವುದೂ ಬಂದಿಲ್ಲ. ಹಾಗಾಗಿ ನಮ್ಗೆ ಅದೊಂದು ಚಾನಲ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗಾಗಿ ನಮಗೆ ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ.
ಭಾರಿ ಹಿಂದುಳಿದಂಥ ಪ್ರದೇಶ ಇದು. ಹಾಗಾಗಿ ಎಲ್ಲ ಸವಲತ್ತುಗಳು ಬೇಕು ಸರ್. ನಮಗೆ ಶಾಲೆಗಳು ಬೇಕು, ರಸ್ತೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಸ್ಸಿನ ಕನ್ವೆಂಟ್ ಇಲ್ಲ, ಭಾರಿ ಹಿಂದುಳಿದಂಥ ಊರಿದು. ಹಾಗಾಗಿ ಈಗ ಹೊಸ್ದಾಗಿ ಈಗ ಪ್ರಧಾನಮಂತ್ರಿ ಇಂದಿರಾವಾಸ ಯೋಜನೆಯಲ್ಲಿ ಗ್ರಾಮ ಸೇರಿದೆ ನಮ್ಮ ತಾಲೂಕಿಗೆ. ಅದು ಖುಷಿ ತರ್ತಕ್ಕಂಥ ವಿಷಯ. ಕುಮಾರಸ್ವಾಮಿ ಕಡೆಯಿಂದ ಧನ್ಯವಾದಗಳು ನಮಗೆ. ಹಾಗಾಗಿ ಇದರಿಂದ ನಮ್ಗೆ ಸವಲತ್ತು ಬೇಕು ಸರ್. ಭುವನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವವರು, ಇದೇ ಊರಿನವರು. ನಾವು 4 ವರ್ಷ 5 ವರ್ಷ ಬೆಂಗಳೂರು ಕೆಲಸ ಮಾಡ್ತಿದ್ದೋ. ಕೊರೋನಾ ಎಫೆಕ್ಟಿಂದ ಊರು ಬಂದು ಸೆಟ್ಲಾಗಿದ್ದೀವಿ. ಮಕ್ಕಳು ತಂದೆ ತೀರೋದ್ರು. ತಾಯಿ ಜೊತೆ ನಾವು ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ನಾವು 4 ವರ್ಷದಿಂದ ಕಷ್ಟಪಡ್ತಾಯಿದ್ದೀವಿ. ಮಳೆ ಹೋದರೆ ಜೀವನ, ಮಳೆ ಇಲ್ಲ ಅಂದರೆ ಇಲ್ಲ. ಬೋರ್ ನೀರು ಅಷ್ಟೇ. ಕರೆಂಟು ವ್ಯವಸ್ಥೆ ಒಂದು 4 ಅವರ್ ಕರೆಂಟ್ ಕೊಡ್ತಾನೆ. 3 ಅವರ್ ಅಷ್ಟೇ ನಮಗೆ. 3 ಅವರ್ 2 ಅವರ್ ಅಷ್ಟೇ ಕೊಡೋದು. 4 ಅವರ್ ಕೆಪಾಸಿಟಿ 4 ಅವರ್ ಕರೆಂಟ್ ಕೊಡಬೇಕು ನಮಗೆ. ಕೊಡದೆ 3 ಅವರ್ ಕರೆಂಟು ನಮಗೆ. ಏನಾದರೂ ತೊಂದರೆ ಆಗೋದು, ನೈಟ್ ಏನಾದರೂ ತೊಂದರೆ ಆಯಿತು, ಬೆಳಗ್ಗೆ ತೊಂದರೆ ಆಯಿತು, ನೀರಿರಲ್ಲ. ಜಮೀನಲ್ಲಿ ಕೆಲಸ ಮಾಡೋಕ್ಕೆ ನೀರು ಇರಬೇಕು, ಕರೆಂಟ್ ಬೇಕು ನಮಗೆ. ಆಯುಷ್ಮಾನ್ ಅಂತ. ನಾನು ಇದೇ ಊರು ಗ್ರಾಮದ ಬಾಲ್ಯದಲ್ಲಿ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಂಥ ಊರು. ಮತ್ತು ನಮ್ಮೂರಲ್ಲಿ ತುಂಬ ಹಿಂದುಳಿದಂಥ ಊರು. ಏಕೆಂದರೆ ಇದು ತುಂಬ ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ ಹೇಗಿದೆ. ಈಗಲೂ ಕೂಡ ಒಂದು 25 ವರ್ಷ 30 ವರ್ಷ ಆಗಿದೆ. ಸೇಮ್ ಹಾಗೆ ಕೂಡ ಇದೆ. ಹಿಂದೆ ಎಲ್ಲ ಇಲ್ಲಿ ಜಾಸ್ತಿ ಎಲ್ಲ ಕುಲಕಸಬು ಅಂತ ಮೀನುಗಾರರಿದ್ದರು, ಮೀನು ಹಿಡಿತಾಯಿದ್ರು. ಸೊ ವಾಲ್ಮೀಕಿ ಜನಾಂಗದವರು ಈಗಲೂ ಕೂಡ ಕೆಲವರು ಅದನ್ನೇ ಅವಲಂಬಿಸಿಕೊಂಡಿದ್ದಾರೆ. ಮತ್ತು ತುಂಬ ಜನಗಳು ಈಗೆಲ್ಲ ಸೇವಂತಿಗೆ ಹೂವಿದೆ ಈ ಕಡೆಲ್ಲ. ಸೊ ಕೆಲವರು ಅದನ್ನು ಒಂದು ಕುಲಕಸಬಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರೆಲ್ಲ ವಿದ್ಯಾವಂತರೆಲ್ಲ ಎಲ್ಲರೂ ಕೂಡ ಸಿಟಿಗೆ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ಈಗ ಏನಾಗಿದೆ ಅಂದರೆ ಪ್ರಧಾನಮಂತ್ರಿ ಅವ್ರದ್ದು ಜನ್ಮನ್ ಯೋಜನೆ ಅಡಿ ನಮ್ಮ ಪೂನಹಳ್ಳಿ ಅನ್ನೋ ಗ್ರಾಮನ ಸೆಲೆಕ್ಟ್ ಮಾಡೋದ್ರಿಂದ ತುಂಬ ಸಂತೋಷ ಆಗಿದೆ. ಆ ಸಂತೋಷ ಇದರಲ್ಲಿ ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ನಮ್ಮ ಪೂನಹಳ್ಳಿ ಕಡೆಯಿಂದ ಮತ್ತು ಗ್ರಾಮಸ್ಥರ ಕಡೆಯಿಂದ ನಾನು ಅದನ್ನೊಂದು ಮನವಿ ಮಾಡ್ಕೋತಾ ಇದ್ದೀನಿ. ಓಕೆ ಸರ್. ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮ ಇದು. ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಪೂವನಹಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಈ ಪೂವನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ಮಳೆ ಆಶ್ರಿತ ಪ್ರದೇಶ ಆಗಿದೆ. ಇದು ಕೃಷ್ಣರಾಜ ಸಾಗರದ ಹಿನ್ನೀರಿಗೆ ಹೊಂದ್ಕೊಂಡಿರುವಂಥ ಪ್ರದೇಶ ಆಗಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಇಲ್ಲಿಯ ಜನರಿಗೆ ಏನೋ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗಬೇಕಾಗಿತ್ತು. ಆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇವತ್ತಿಗೂ ಕೂಡ ಮರೀಚಿಕೆಯಾಗಿ ಉಳಿದಿದ್ದಾವೆ. ಯಾಕೆಂದರೆ ಈ ಗ್ರಾಮಕ್ಕೆ ಬರಲಿಕ್ಕೆ ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ ಇಲ್ಲ. ಈ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಭಾಳ ದಮನೀಯವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪಡಿತರವನ್ನು ಪಡಿಬೇಕಾದರೆ ಜನರು ಗಂಜಿಗೆರೆ ಗ್ರಾಮಕ್ಕೆ ಹೋಗಬೇಕು. 4 ಕಿಲೋಮೀಟರ್ ನಡ್ಕೊಂಡೋಗಿ ಪಡಿತರವನ್ನು ತಗೊಂಡು ಬರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಈ ಗ್ರಾಮದ ಆರೋಗ್ಯ ಸಮಸ್ಯೆಗೆ ಒಂದು ವ್ಯವಸ್ಥಿತವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಆಸ್ಪತ್ರೆ ಸೌಲಭ್ಯ ಇಲ್ಲ. ಹಾಗೆ ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇದು ಯಾವುದೇ ರೀತಿಯ ಕಾಲುವೆ ಇಲ್ಲದೆ ಇರೋದ್ರಿಂದ ಈ ಗ್ರಾಮಕ್ಕೆ ಸಂಪೂರ್ಣವಾಗಿ ಮಳೆಯನ್ನು ಇಲ್ಲಿಯ ಜನ ಆಶ್ರಯಿಸಿದ್ದಾರೆ. ಮತ್ತು ಇಲ್ಲಿ ಹೆಚ್ಚಿನ ಬಹುತೇಕ 80% ಜನ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿರುವಂಥ ಜನರಾಗಿರೋದ್ರಿಂದ ಇಲ್ಲಿಯ ಜನರು ಈ ಹಿನ್ನೀರಿನ ಪ್ರದೇಶಕ್ಕೆ ಹೋಗಿ ಮೀನುಗಾರಿಕೆಯನ್ನು ಮಾಡೋದ್ರ ಮೂಲಕ ತಮ್ಮ ಹೊಟ್ಟೆಯನ್ನು ಹೊರುವಂಥ ಕಾಯಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಆಶಾಕಿರಣ ಈ ಗ್ರಾಮದ ಜನರಿಗೆ ಮೂಡಿದೆ. ಏನಪ್ಪ ಹೇಳಿದ್ರೆ, ಈಗ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಸಂಸತ್ ಸದಸ್ಯರು ಹಾಗೂ ಕೇಂದ್ರದ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರ ಮನವಿ ಮೇರೆಗೆ ನಮ್ಮ ಪೂವನಹಳ್ಳಿ ಗ್ರಾಮವನ್ನು ಜನ್ಮನ್ ಯೋಜನೆಗೆ ಆಯ್ಕೆ ಮಾಡಿರೋದ್ರಿಂದ ಈಗೊಂದು ನಮ್ಮ ಪೂವನಹಳ್ಳಿ ಗ್ರಾಮಕ್ಕೆ ಒಂದು ಆಶಾಕಿರಣ ಮೂಡಿದೆ. ಈ ಗ್ರಾಮ ಈಗಾದರೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಸಂತೋಷ ನಮ್ಮ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಈ ಗ್ರಾಮದ ಸಮಸ್ಯೆಗಳು ನಿವಾರಣೆ ಆಗಬೇಕು. ನಮ್ಮ ಗ್ರಾಮ ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳ ತಾಲೂಕಿನ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಬ್ರಹ್ಮ ಕಲಶೋತ್ಸವ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕಾರ್ಕಳ ತಾಲೂಕಿನ ಮೀಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ ಜನವರಿ 16 ಗುರುವಾರ ಮೊದಲುಗೊಂಡು 28 ಮಂಗಳವಾರದವರೆಗೆ ಬ್ರಹ್ಮಶ್ರೀ ಬೆಲ್ಮಣ್ ದೊಡ್ಡಮನೆ ಗುರುರಾಜತಂತ್ರಿ ಹಾಗೂ ಬ್ರಹ್ಮಶ್ರೀ ಬೆಲ್ಮಣ್ ಸರ್ವೇಶ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ದೇವರ ನೂತನ ದೇವಾಲಯ ಸಮರ್ಪಣಾ ಪೂರ್ವಕ ಪುನರ್ ಪ್ರತಿಷ್ಠೆ, ಅಷ್ಟಬಂಧ, ಸಹಸ್ರ ಕಲಶ ಸಹಿತ ಬ್ರಹ್ಮ ಕಲಾಶಾಭಿಷೇಕ ಹಾಗೂ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಸೇರಿದ್ದರು. ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೆಯುತ್ತಿದೆ. ಗೌರವಾಧ್ಯಕ್ಷರಾದ ವಿ ಸುನಿಲ್ ಕುಮಾರ್,
ಗಣಪತಿ ಹೆಗ್ಡೆ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಹಾಗೂ ತಾರನಾಥ್ ಹೋಟೆಲ್ ಸುರಾಲು, ಪ್ರಧಾನ ಅರ್ಚಕರು ಹರಿದಾಸ್ ಭಟ್, ಮಹಾಲಿಂಗೇಶ್ವರ ದೇವಸ್ಥಾನ ಮಿಯಾರು, ಕೋಶಾಧಿಕಾರಿ ಜೀರ್ಣೋದ್ಧಾರ ಸಮಿತಿ ಸತ್ಯೇಂದ್ರ ನಾಯಕ್, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಕಿಶೋರ್ ಶೆಟ್ಟಿ, ಪೂರ್ಣ ಸಮಿತಿಯ ಅಧ್ಯಕ್ಷರಾದ ಆನಂದ್ ಎಂ ಶೆಟ್ಟಿ, ಮಂಜೆ ಮನೆ, ಮುಂಬೈ ಸಮಿತಿಯ ಅಶೋಕ್ ಶೆಟ್ಟಿ, ಕೆಳಗಿನ ಮನೆ ಸರ್ವ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಮತ್ತು 5 ಮಾಗಣಿಯ ಊರು ಹಾಗೂ ಪರವೂರಿನ ಭಕ್ತಾದಿಗಳು ಹಾಗೂ 10 ಸಮಸ್ತರು ಕಾರ್ಯಕ್ರಮದಲ್ಲಿ ಸೇರಿದ್ದರು. ಮಹಾಕುಂಭ ನಂದಿತ್ತು ನೂತನ 44ನೇ ವರ್ಷ ವ್ಯಾಪಿ ನಂದಿತ್ತು ಮಹಾಕುಂಭದ ವ್ಯವಸ್ಥೆ ನಮ್ಮದ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ 2 ಅಂಧರ ಮಹಿಳೆಯರಿಂದ 6 ಲಕ್ಷ ಹಣ ಪಡೆದು ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಂಧ ಮಹಿಳೆಯರು ಕಣ್ಣು ಕಾಣದೇ ಇರುವ 2 ಅಕ್ಕ ತಂಗಿಯರು ಬಂದು ದೂರನ್ನ ದಾಖಲಿಸಿದ್ದಾರೆ. ಮಹಿಳಾ ಅಧ್ಯಕ್ಷರಾದ ರಜನಿರಾಜ್ ಅವರಿಗೆ, ನಾವಿಬ್ಬರು ಅಕ್ಕ ತಂಗಿಯರು ಹುಟ್ಟು ಕುರುಡರು, ನಮಗೆ ಸರ್ಕಾರದಿಂದ ಅಂಧತ್ವ ಹೊಂದಿರುವುದಕ್ಕೆ 1300 ಸರ್ಕಾರದಿಂದ ಬರುತ್ತದೆ. ನಾವು ಮನೆಯಲ್ಲೇ ಗಂಧದ ಕಡ್ಡಿ ತಯಾರು ಮಾಡುವುದು, ಹೂ ಕಟ್ಟುವುದು ಕೆಲಸವನ್ನ ಮಾಡುತ್ತಿದ್ದೇವೆ. ನಮ್ಮ ತಂದೆ ಸಾಯುವಾಗ ಅಲ್ಪ ಸ್ವಲ್ಪ ಹಣವನ್ನ ಕೊಟ್ಟಿದ್ದರು. ಎಲ್ಲವನ್ನ ನಮ್ಮ ಬಳಿ ಹಣ 6,10,000 ಉಳಿಸಿ ಜೀವನೋಪಾಯಕ್ಕಾಗಿ ನಮ್ಮ ಗ್ರಾಮದ ಮಹಿಳೆಗೆ 2 ರೂಪಾಯಿ ಬಡ್ಡಿಗೆ ಕೊಟ್ಟಿರುತ್ತೇವೆ. ಬಡ್ಡಿ ಕೊಡುತ್ತೇನೆ ಎಂದು ನಂಬಿಸಿ ಹಣವೂ ಇಲ್ಲ, ಬಡ್ಡಿಯೂ ಇಲ್ಲ, ಹಾಗೆ ಮೋಸ ಮಾಡಿದ್ದಾಳೆ. ನಮ್ಮ ಹೆಸರನ್ನ ಬಳಸಿ ನಮ್ಮಗಳ ಸಹಿ ಮಾಡಿ ಕೆಲವು ಸಂಘಗಳಲ್ಲಿ ಹಣವನ್ನ ತೆಗೆದುಕೊಂಡಿದ್ದಾಳೆ. ಕೆಲವು ಸಂಘಗಳಿಗೆ ನಾವು ಸಹಿಯೇ ಮಾಡಿಲ್ಲ. ನಮ್ಮ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣವನ್ನ ತೆಗೆದುಕೊಂಡು ಕುರುಡರಿಗೆ ಮೋಸ ಮಾಡಿದ್ದಾಳೆ. ನನಗೆ ಕೊಳ್ಳೇಗಾಲ ಗ್ರಾಮದ ಒಬ್ಬ ಯುವಕನೊಂದಿಗೆ ಮದುವೆಯಾಗಿ 10 ತಿಂಗಳಾಗಿದೆ. ನನ್ನ ಗಂಡ, ಕುರುಡಿಗೆ ಜೀವನವನ್ನ ಕೊಟ್ಟ ನನ್ನ ಗಂಡ ಈ ವ್ಯವಹಾರಗಳನ್ನ ನೋಡಿ ಬಿಟ್ಟು ಹೋಗಿದ್ದಾನೆ. ನನಗೆ ದಿಕ್ಕು ಕಾಣದಾಗಿದೆ. ನಮ್ಮ ಈ ಕುರುಡರಿಗೆ ನ್ಯಾಯ ಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡಿದ್ದಾರೆ. ಬೆಕ್ಕು ಜೊತೆ ಹೇಳಿ ಮಾತಾಡಿದೀನಿ. ಹಿಂಗೆ ಎತ್ಕೊಂಡೆ ಲಾಸ್ಟ್ ಕಡೆ ಅನ್ನ ಮಾಡಿ ಇಕ್ಕಿರೋದು ಹೇಳಿದೀನಿ ಮೇಡಮ್. ಬೆಕ್ ಜೊತೆ ಮಾತಾಡಿದೀನಿ ಮೇಡಮ್. ನನ್ನ ನೋನೆ ಯಾರತ್ರ ಹೇಳಕ್ಕಾಗ್ತದೆ. ಬೆಕ್ಕೆ ನಿಂಗೆ ಇವತ್ತಿಂದ ಲಾಸ್ಟ್ ಕಣೋ, ಇನ್ಮೇಲೆ ಅನ್ನ ಮಾಡಿ ಇಕ್ಕಲ್ಲ, ನಾನು ಇರಲ್ಲ ಕಣೋ ಅಂತ ನನ್ ಬೆಕ್ಕೆ ಮೊಡ್ಲೆ ಸುಮ್ಮನೆ ಮಾಡಿಕೊಡ್ತೆ ಮೇಡಮ್. ನನ್ ನೋಡಿ ಅದು ಗೊತ್ತ ಮೇಡಮ್. ನಾನು ಅಂತ ಪರಿಸ್ಥಿತಿಲಿ ಇದ್ದೀನಿ ಮೇಡಮ್. ನನ್ ದಯವಿಟ್ಟು ನಾನು ನನ್ ಬೆಕ್ಕು ನನ್ ಗಂಡ ಅಂತಾನೆ ಪ್ರಪಂಚನೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೇಡಮ್. ನನ್ ಸಂಸಾರ ನಿಡ್ಗತ್ತಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ಬಳಗನೆ ಬಿಟ್ಟು ನನ್ ಜೊತೆ ಇದ್ರು ಮೇಡಮ್. ಅವರು ಅಂಧತ್ವವನ್ನು ಕಳ್ಕೊಂಡಿರೋ ಕಣ್ಣಿಲ್ಲದೆ ಇರೋ ಅಕ್ಕ ತಂಗಿಯರು 2ನೇ ಬಾರಿ ನನ್ನ ಕಚೇರಿಗೆ ಬಂದಿದ್ದಾರೆ. ಮದ್ದೂರು ತಾಲೂಕು ಒಂದು ಗ್ರಾಮದ ಈ ಹೆಣ್ಮಕ್ಳು ಅವರ ಅಕ್ಕಪಕ್ಕದ ಮನೆಯವರಿಗೆ 6,10,000 ಹಣವನ್ನ ಕೂಡಿಟ್ಟು ಹಣವನ್ನ ಕೊಟ್ಟಿರ್ತಾರೆ. ಈಗ ಆಕೆ ಬರೀ 6,10,000 ಅಲ್ಲದೆ ಹಲವಾರು ಸಂಘಗಳಲ್ಲಿ, ಎಷ್ಟು ಸಂಘಗಳಲ್ಲಿ ಹಣವನ್ನ ತಗೊಂಡಿರ್ತಾರೆ? 4-5 ಸಂಘಗಳಲ್ಲಿ ಈಕೆ ಗಂಡಂದು ಮತ್ತೆ ಈಕೆದು ಫೋರ್ಜರಿ ಸೈನನ್ನ ಮಾಡಿ ಹಣವನ್ನ ಅವಳು ತಗೊಂಡಿದ್ದಾಳೆ. ಹೆಚ್ಚು ಕಮ್ಮಿ 1.5 ಲಕ್ಷ ಹಣವನ್ನ ಕೆಲವೊಂದು ಸಂಘಗಳಲ್ಲಿ ತೆಗೆಸಿ ಮೋಸವನ್ನ ಮಾಡಿದ್ದಾಳೆ. ಆಕೆ ಫೋರ್ಜರಿ ಸೈನ್ ಮಾಡಿರೋದ್ರಿಂದ ಕಾನೂನು ರೀತಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ. ಸಿಗ್ಬೇಕು ಮೇಡಮ್, ನಿಮ್ಮಿಂದ ನ್ಯಾಯ ಸಿಗಿಸ್ಲೇಬೇಕು ಮೇಡಮ್. ನನಗೆ ಖಂಡಿತ ಸಿಗುತ್ತೆ. ನೀವು ಸಿಗಿಸ್ತೀರಾ ಅಂತಾನೆ ನಾನು ನಿಮ್ಮನ್ನ ನೋಡಿಕ ಬಂದಿರೋದು. ಖಂಡಿತ ನೀವು ಯಾರು ನ್ಯಾಯ ಸಿಗ್ಸಕ್ ಆಗಲ್ಲ ಮೇಡಮ್. ಆದಷ್ಟು ಬೇಗ ನನ್ನ ದುಡ್ಡನ್ನ ಕೊಡಿಸಿ ನನ್ನ ಗಂಡನ ಮನೆಗೆ ಕಳಿಸಿ ಮೇಡಮ್. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನೀವು ಪೊಲೀಸ್ ಠಾಣೆಗೆ ಏನಾದ್ರೂ ದೂರನ್ನ ಕೊಟ್ಟಿದ್ರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಇದೇ ಹೌದು ಮೇಡಮ್. ನನಗೆ ಪೊಲೀಸ್ ಸ್ಟೇಷನ್ ಹೆಂಗದೆ ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ಇವೆಲ್ಲ ನಾವು ನೋಡ್ದವರು ಅಲ್ಲ, ನಮಗೆ ಗೊತ್ತು ಇಲ್ಲ ಮೇಡಮ್. ದಯವಿಟ್ಟು ನನಗೆ ಸಂಘ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ ಮೇಡಮ್. ನೋಡಿ, ಕಣ್ಣಿಲ್ದೇ ಇದ್ರು ಅಂಧತ್ವನೇ ಕಳ್ಕೊಂಡಿರೋರ್ಗ ಮೋಸ ಮಾಡೋದು. ಕಣ್ಣಿರೋರ್ಗೆ ಮೋಸ ಮಾಡ್ಲಿರಿ. ಅಂಧತ್ವನೇ ಇಲ್ಲದೆ ಕಣ್ಣಿಲ್ದೇ ಇರೋರಿಗೆ ಮೋಸ ಮಾಡಿದ್ರೆ ದೇವ್ರು ಕೂಡ ಮೆಚ್ಚತಾನ. ಎಂತ ಅವಸ್ಥೆ ರೀ. ಅವ್ರನ್ನ ಬಿಡಬಾರ್ದು, ಖಂಡಿತ ಬಿಡಬಾರ್ದಮ್ಮ. ಅವ್ರನ್ನ ಕಾನೂನು ರೀತಿ ಶಿಕ್ಷೆಗೆ ಗುರಿ ಪಡಿಸಲೇಬೇಕು. ಅವ್ರನ್ನ ಖಂಡಿತ ನಿಮ್ಗೆ ನ್ಯಾಯ ಕೊಡ್ತೀನಿ. ಹೋಗಿ ಬನ್ನಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ಬೇಲೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ತಿರುಗಾಡಲು ರಸ್ತೆ ಬಿಡಿಸಿದ ಪುರಸಭೆ ಅಧ್ಯಕ್ಷರಾದ ಎಆರ್ ಅಶೋಕ್. ಬೇಲೂರಿನ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಪಕ್ಕದಲ್ಲಿ ಕಿರಿದಾದ ರಸ್ತೆಗೆ ಹೊಂದಿಕೊಂಡಂತಿರುವ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದ ಮೈದಾನಕ್ಕೆ ತೆರಳುವ ಮಾರ್ಗದಲ್ಲಿ ಅಳವಡಿಸಿರುವ ಕಬ್ಬಿಣದ ಗೇಟ್ ತೆರೆಯದಂತೆ ಮಾಡಲಾಗಿದ್ದ ವೆಲ್ಡ್ ಅನ್ನು ಮುರಿಸುವ ಮೂಲಕ ಜನರ ಸಂಚಾರಕ್ಕೆ ಪುರಸಭಾ ಅಧ್ಯಕ್ಷರಾದ ಎಆರ್ ಅಶೋಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದೇ ವೇಳೆ ಬಸ್ ನಿಲ್ದಾಣದ ಪಕ್ಕದ ಮೂಡಿಗೆರೆ ರಸ್ತೆಯಿಂದ ಜೂನಿಯರ್ ಕಾಲೇಜು ಮುಂಭಾಗದ ಆಟದ ಮೈದಾನಕ್ಕೆ ಬರುವಂತೆ ರಸ್ತೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಆರೋಗ್ಯಾಧಿಕಾರಿ ಲೋಹಿತ್ ಇತರ ನೌಕರರು ಇದ್ದರು. ಕ್ರೀಡಾಂಗಣ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಿ ಕಬ್ಬಿಣದ ಸರಳನ್ನು ಹಾಕಿ ಕೆಲವೊಂದು ಕಡೆ ತಿರುಗಾಡಲಿಕ್ಕೆ ಅಂತೇಳಿ ಗೇಟನ್ನು ಮಾಡಿಸಿರ್ತೇವೆ. ಆದರೆ ಈ ಕಾಂಟ್ರಾಕ್ಟ್ರು ಯಾರೋ ವಿನಯ್ ಅನ್ನೋ ಒಬ್ಬ ಕಾಂಟ್ರಾಕ್ಟ್ರು ಬೆಂಗಳೂರಿಂದ ಕೂತ್ಕೊಂಡು ಇಲ್ಲಿ ಇದನ್ನ ಬಂದ್ ಮಾಡಿಸ್ತಾರೆ. ಅದು ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಇದಕ್ಕೆ ಎರಡನೇ ಸಲ ನೋಡಿ ಈ ಥರ ಕಬ್ಬಿಣ ಸರಳ ಹಾಕಿ ಈ ಥರ ಗೇಟಿಗೆ ಹಾಕ್ಬಿಟ್ಟು ಹೋಗ್ತಾರೆ. ಗೇಟ್ ಇರೋದು ತೆಗಿಯೋಕ್ಕೆ ಜನ ತಿರುಗಾಡಕ್ಕೆ ಅಂತೇಳಿ ನಾವು ಮಾಡಿಸಿರ್ತೇವೆ. ಆದರೆ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ. ಹಾಗಾಗಿ ಇವತ್ತು ನಾವು ನಮ್ಮ ಸಿಬ್ಬಂದಿ ಕರ್ಕೊಂಬಂದು ನಾವು ಸುತ್ತಿಗೆಯಲ್ಲಿ ಹೊಡೆದು ಇದನ್ನು ತೆಗೆದು ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಈ NGO ಬಿಲ್ಡಿಂಗು ಏನು ಕಾಂಕ್ರೀಟ್ ರಸ್ತೆ ಇದೆ, ಎರಡೂ ಕಡೆ ವೆಹಿಕಲ್ ನಿಲ್ಲಿಸ್ತಾರೆ. ಜನಗಳಿಗೆ ಮುದುಕರು ಮೋಟ್ರು ಮಕ್ಕಳಿಗೆ ತಿರುಗಾಡೋಕ್ಕೆ ಇಲ್ಲಿ ಅವಕಾಶ ಆಗ್ತಾ ಇಲ್ಲ ಅಂತ ತುಂಬ ಸಲ ನನಗೆ ಕಂಪ್ಲೇಂಟ್ ಬಂದಿದೆ. ಹಾಗಾಗಿ ಇವತ್ತು ಅವರೆಲ್ಲರ ಮುಂದೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ನಮ್ಮ ರೇವಣ್ಣ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಈಗ ಅವ್ರ ಸಿಬ್ಬಂದಿ ಕಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರ ವಹಿವಾಟುವಸ್ತರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ದೇವಾಲಯದ ಬಳಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನಮಂತ್ರಿ ಜನ್ಮನ್ ಯೋಜನೆಗೆ ಕೆಆರ್ಪೇಟೆ ತಾಲೂಕಿನ ಪೂವನಹಳ್ಳಿ ಗ್ರಾಮ ಆಯ್ಕೆಯಾಗಿದೆ. ಕುಶಾಲನಗರ ಪಟ್ಟಣದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಬೆಂಚುಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.